ಸ್ಯಾಂಡಲ್ವುಡ್ ನಟ ವಿನೋದ್ ಪ್ರಭಾಕರ್ ಅವರು ಇತ್ತೀಚೆಗೆ ದಿಢೀರನೆ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರೀತಿಯ ವದಂತಿಗಳು ಹರಿದಾಡಿತ್ತು. ಕೆಲವರು ಇದೊಂದು ಕೇವಲ ಫೇಕ್ ಗಿಮಿಕ್, ಬಲರಾಮನ ದಿನಗಳು ಸಿನಿಮಾದ ಪ್ರಚಾರಕ್ಕಾಗಿ ಹೂಡಿರುವ ತಂತ್ರ ಅಂತೆಲ್ಲ ಮಾತನಾಡಿಕೊಂಡಿದ್ದರು. ಆದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದ್ದು, ಥಿಯೇಟರ್ನಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಗೆ ವಿನೋದ್ ಪ್ರಭಾಕರ್ ಖಾರವಾಗಿಯೇ ಉತ್ತರವನ್ನು ನೀಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಈ ದಿನಕ್ಕೋಸ್ಕರ ನಾವು ವರ್ಷಗಟ್ಟಲೆ ಕಷ್ಟಪಟ್ಟಿರ್ತೇವೆ. ಇವತ್ತು ರಿಸಲ್ಟ್ ದಿನ. ಪಾಸ್ ಅಂದಾಗ ಒಂದು ಕಡೆ ಖುಷಿಯಾಗುತ್ತೆ. ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಅಂದಾಗ ಎಷ್ಟು ಖುಷಿಯಾಗುತ್ತೋ ಇವತ್ತು ಅಷ್ಟೇ ಖುಷಿಯಾಗ್ತಿದೆ. ನಾನು ನಮ್ಮ ನಿರ್ಮಾಪಕರಿಗೆ ಹೇಳಿದೆ, ಫಸ್ಟ್ ಡೇ ಹೌಸ್ಫುಲ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದರೆ ಕ್ರೌಡ್ ಫುಲ್ ಮಾಡಿ ಜನಕ್ಕೆ ನಂಬಿಕೆ ಹೋಗಿತ್ತು. ಮಾದೇವ ಸಿನಿಮಾಗಿಂತ ನನಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಈ ಸಿನಿಮಾಗೆ ಆಲ್ ಓವರ್ ಕರ್ನಾಟಕ ಡಬಲ್ ಓಪನಿಂಗ್ ಸಿಕ್ಕಿದೆ ನನಗೆ ಅಂತ ಆ ಖುಷಿ ಇದೆ ಎಂದಿದ್ದಾರೆ ವಿನೋದ್ ಪ್ರಭಾಕರ್. ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೇನೆ. ನನಗೆ 100% ಹುಷಾರಿರಲಿಲ್ಲ. ಹಾಸ್ಪಿಟಲಲ್ಲಿ ಮಲಗಿದ್ದಾಗ ಕೆಲವರು ಅಲ್ಲಿ ಇಲ್ಲಿ ತಪ್ಪು ಮಾತಾಡಿದರು. ಬಹಳಷ್ಟು ಜನ ನಿಜಾಂಶ ಏನು ಅನ್ನೋದನ್ನು ತಿಳ್ಕೊಂಡು ಕರೆಕ್ಟಾಗಿ ಜನರಿಗೆ ತಲುಪಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ BP ಏರುಪೇರಾಗಿ ಅದರಿಂದ ಮಾತೆಲ್ಲ ನಿಂತು ಹೋಗಿತ್ತು. ತುಂಬಾ ನನಗೆ ಎಫೆಕ್ಟ್ ಆಯಿತು. ಈಗಲೂ ಮೆಡಿಕೇಷನ್ನಲ್ಲೇ ಇದ್ದೇನೆ. ಹಾಗಾಗಿ ಒಂದು ಚೂರು ಸುಸ್ತು ಇದೆ ಅಂತ ವಿನೋದ್ ಹೇಳಿದ್ದಾರೆ. ಎರಡು 2025ರಲ್ಲಿ ಮಾದೇವ ಅಂತ ಒಂದು ಹಿಟ್ ಸಿನಿಮಾ ಕೊಟ್ಟ ಮೇಲೆ ಅದರ ಅವಶ್ಯಕತೆ ನನಗೆ ಇರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನನ್ನನ್ನು ನೋಡಿಕೊಂಡು ಬರ್ತಾ ಇದ್ದೀರಾ. ಸಿನಿಮಾದಲ್ಲಿ ನಾನು ಯಾವುದನ್ನು ಎಕ್ಸ್ಟ್ರಾ ಡೈಲಾಗ್ಸ್ ಬೇಡ ಅಂತೀನಿ. ನಿಜ ಜೀವನದಲ್ಲಿ ನೀವು ನೋಡಿದ್ದೀರಾ ನಾನು ಎಷ್ಟು ಸಿಂಪಲ್ ಮತ್ತು ನಾರ್ಮಲ್ ಆಗಿರ್ತೇನೆ ಅಂತ. ಈ ತರಹ ಫೇಕ್ ಗಿಮಿಕ್ಸ್ ಜನರನ್ನು ಸಿನಿಮಾ ಥಿಯೇಟರ್ಗಳಿಗೆ ಕರೆಸಬಹುದೇ ಹೊರತು ಯಾವುದೇ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ. ಫೇಕ್ ಪಬ್ಲಿಸಿಟಿ ಫೇಕ್ ಅಷ್ಟೇ. ಮತ್ತೆ ನಾನು ಆ ರೇಂಜಿಗೆ ಚೀಪ್ ಅಲ್ಲ ಬಿಡಿ ಅಂತ. ಇದನ್ನು ನಾನು ಪ್ರಚಾರಕ್ಕೆ ಅಂತ ಮಾಡಿದಿದ್ರೆ ನಾನು ಎಲ್ಲರನ್ನ ಕರೆಸಿ ಪಬ್ಲಿಸಿಟಿ ತಗೋಬೋದಿತ್ತು. ಸುಮ್ಮನೆ ಅಷ್ಟು ಫೇಕ್ ಮಾಡೋ ಅಷ್ಟು ಚೀಪ್ ಅಲ್ಲ ನಾನು. ನನಗೆ ಅದು ಅವಶ್ಯಕತೆಯೂ ಇಲ್ಲ ಅಂತ ವಿನೋದ್ ಪ್ರಭಾಕರ್ ಖಾರವಾಗಿಯೇ ಉತ್ತರಿಸಿದ್ದಾರೆ. ಇನ್ನೊಂದೆಡೆ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗಿದ್ದು, ಯಾವ ರೀತಿ ಸಿನಿಮಾ ಓಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.